ಹಾಯ್ ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹಾಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. 2 ವರ್ಷದ 24ರಲ್ಲಿ ಏನೇನಾಯಿತು, ಎಲ್ಲೆಲ್ಲಿಗೆ ಹೋಗಿದ್ದೋ ನೋಡೋಣ ಬನ್ನಿ. ನಾವು ಆರತಿ ಉಕ್ಕುಡಕ್ಕೆ ಹೋಗಿದ್ವಿ ನೋಡಿ. ಇದು ಒಳಗಡೆ ಹೋಗ್ತಾ ಇರೋದು ಎಂಟ್ರೆನ್ಸ್ ಫ್ರೆಂಡ್. ಇಲ್ಲಿ ಬಂದು ಪೂಜೆ ಸಾಮಾನು ತಗೊಂಡು ಫ್ರೆಂಡ್ ಮತ್ತೆ ಹೋದೋ. ಪೂಜೆ ಎಲ್ಲ ಮಾಡಿಸಿದ ಮೇಲೆ ಇಲ್ಲಿ ಹೊಳೆ ಇದೆ ನೋಡಿ ಫ್ರೆಂಡ್. ಆರತಿ ಉಕ್ಕುಡದಲ್ಲಿ ಇದು ಏನಾದರೂ ನಾವು ತಡೆ ಓಡಿಸ್ಬೇಕು ಅಂತ ಅಂದರೆ ಇಲ್ಲಿ ಫಸ್ಟು ಹೋಗಿ ಈ ಥರ ಮಾಡಿಕೊಂಡು ಆಮೇಲೆ ಫ್ರೆಂಡ್ ಎಲ್ಲ ತಡೆ ಓಡಿಸೋದಕ್ಕೆ ಹೋಗೋದು. ನೋಡಿ ನಾವು ಇಲ್ಲೇ ನಿಂತಿದ್ದೋ ಈ ಕಡೆ ಸೈಡು. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲೆಲ್ಲ ಮೀನುಗಳೆಲ್ಲ ಇರುತ್ತೆ ಫ್ರೆಂಡ್. ನೋಡಿ ಅಲ್ಲೆಲ್ಲ ಪುರಿ ಹಾಕಿದ್ದಾರೆ. ಇನ್ನೂ ತುಂಬ ಜಾಸ್ತಿ ಜನ ಬಂದರೆ ಈ ಕಡೆ ಎಲ್ಲ ತಡೆ ಓಡಿಸ್ತಾರೆ ಫ್ರೆಂಡ್. ಚೆನ್ನಾಗಿದೆ. ಈ ದೇವರು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮಗಿಲ್ಲಿಗೆ ಹೋದಾಗ ಒಂದು ಚೆನ್ನಾಗೇ ಇತ್ತು ಫ್ರೆಂಡ್. ತುಂಬ ಏನೋ ಒಂಥರ ಎನರ್ಜಿ ಬಂದಂಗೆ ಆಯಿತು. ತುಂಬ ದಿನಗಳ ಕಾಲದಿಂದ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಟೆಂಪಲ್ಗೆ ಹೋಗಿರಲಿಲ್ಲ. ಇವಾಗ ಕಾಲ ಕೂಡ ಬಂದಿತ್ತು, ಅದಕ್ಕೆ ಹೋಗಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಯಾರ್ಯಾರು ಆರತಿ ಉಕ್ಕುಡಕ್ಕೆ ಹೋಗಿದ್ದೀರಾ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್. ನಮ್ಮ ಪಾಂಡವಪುರದ ಆರತಿ ಉಕ್ಕುಡದ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದೀರಾ ನೋಡಿ. ಆಮೇಲೆ ಇಲ್ಲಿ ಕೆಳಗಡೆ ಹೋದರೆ ಈ ಕಡೆ ದೇವಸ್ಥಾನ ಇದು ಫ್ರೆಂಡ್ ನಾನು ಮದುವೆ ಆದಂತಹ ಜಾಗ ಫ್ರೆಂಡ್. ಇದೇ ಪ್ಲೇಸ್ನಲ್ಲಿ ನಾನು 4-5ನೇ ವರ್ಷದಲ್ಲಿ ಈ ಜಾಗದಲ್ಲಿ ಯಾರೂ ಒಬ್ಬರು ಇರಲಿಲ್ಲ. ಇದೇ ಜಾಗದಲ್ಲಿ ನಾನು ಮದುವೆ ಆದಂತಹ ಜಾಗ. ನನ್ನ ಮೆಮೊರೀಸ್ ಇದು ಫ್ರೆಂಡ್. ಇದು ಜಾತ್ರೆ ಮಾಡುವಂಥ ಟೈಮಲ್ಲಿ ಈ ಥರ ಎಷ್ಟು ಜನ ಇರ್ತಾರೆ ನೋಡಿ ಫ್ರೆಂಡ್. ಕೆಲವೊಂದು ದಿನ ಇಷ್ಟು ಜನ ಇರೋದೇ ಇಲ್ಲ, ಒಬ್ಬರು ಜನನೂ ಇರೋದಿಲ್ಲ. ಜಾತ್ರೆ ಅಂತ ಅಂದರೆ ಯಾವ್ಯಾವ ಊರಿಂದ ಬರ್ತಾರೆ ಗೊತ್ತಾ? ತುಂಬ ಚೆನ್ನಾಗಿದೆ ಫ್ರೆಂಡ್. ಇದು ನಮ್ಮ ತಾಯಿ ಊರು ಫ್ರೆಂಡ್. ಇಲ್ಲೇ ಮದುವೆ ಆಗಿದ್ದು ಈ ಜಾಗದಲ್ಲೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಎಲ್ಲ ಪೂಜೆ ಸಾಮಾನೆಲ್ಲ ಮಾರ್ತಾ ಇದ್ದಾರೆ. ಐಸ್ ಕ್ರೀಮು ಮತ್ತು ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಅವತ್ತು ಚೆನ್ನಾಗಿ ಅರೇಂಜ್ ಮಾಡಿದರು ಜಾತ್ರೆನ ನಮ್ಮ ತಾಯಿ ಊರಲ್ಲಿ. ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳು ಆಟ ಆಡೋಕ್ಕೆ ಕರ್ಕೊಂಡು ಹೋಗಮ್ಮ ಅಂತ ಇದ್ಲು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಶ್ರೀ ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನ ಮಹೋತ್ಸವ ಫ್ರೆಂಡ್ ಇದು ಆಗಿದ್ದು. ನನ್ನ 2024ನೇ ಜರ್ನಿ ಫ್ರೆಂಡ್ ಇದು ನೋಡಿ. ಆಮೇಲೆ ಈ ಥರ ನೈಟ್ ಹೊತ್ತು ದೇವರೆಲ್ಲ ಕುಣ್ಕೊಂಡು ಬರುತ್ತೆ ಫ್ರೆಂಡ್. ದೇವರೆಲ್ಲ ಒಳಗೋಗಿ ಸ್ನಾನ ಮಾಡಿಕೊಂಡು ತರ್ತಾರೆ. 3 ದಿನ ಜಾತ್ರೆ ಆಗುತ್ತೆ. ಒಂದಿನ ಬೆಟ್ಟ ಹತ್ತೋದು, ಒಂದಿನ ಪೂಜೆ, ಮತ್ತು ಇನ್ನೊಂದು ದಿನ ಜಾತ್ರೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕಡೆ, ಅದು ಈರ್ಗಲ್ ಅಂತ ಫ್ರೆಂಡ್. ಈರ್ಗಲ್ಗೆ ಎಡೆ ಇಡೋದು ಅಂತೀವಲ್ಲ, ಇದೇ ಫ್ರೆಂಡ್. ಈ ಕಡೆ ಎಡೆ ಇಟ್ಟಿದ್ದಾರೆ ನೋಡಿ. ಬಾಳೆದೆಲೆ ಕಾಣಿಸ್ತಾ ಇದೆಯಲ್ಲ ಆ ಜಾಗದಲ್ಲಿ ನೋಡಿ. ದೇವ್ರು ಅಲ್ಲಿ ಬರ್ತಾ ಇದೆ ಕುಣ್ಕೊಂಡು. ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಸ್ವಾಗತ ಮಾಡ್ತಾ ಇದ್ದಾರೆ ಆ ದೇವ್ರನ್ನ. ಚಿಕ್ಕಯ್ಯ ಸ್ವಾಮಿ ದೇವರು ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ. ಕೆರೆ ತಣ್ಣೂರ್ಗೆ ಹೋಗಿ ದೇವ್ರನ್ನ ತರ್ತಾರೆ. ಅದಕ್ಕೆ ಎಷ್ಟು ಜನ ಸೇರಿದ್ದಾರೆ ನೋಡಿ ಫ್ರೆಂಡ್. ತುಂಬ ಜನ ಬರ್ತಾರೆ. 3 ದಿನ ಹಬ್ಬ ಇರುತ್ತೆ. ನಮ್ಮೂರಲ್ಲಿ ಇದೇ ಗ್ರ್ಯಾಂಡಾಗಿ ನಡೆಯೋದು ಜಾತ್ರೆ ಅಂತಲೇ ಹೇಳಬಹುದು. ಕೆಲವರು ಬೇರೆ ಬೇರೆ ಊರಿಂದನೂ ಬರ್ತಾರೆ. ವರ್ಷಕ್ಕೊಂದೇ ಸಲ ಆಗೋದು ಈ ಹಬ್ಬ ಅಂದ್ಬಿಟ್ಟು ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬನ್ನಿ ನಮ್ಮ ಊರಿಗೆ. ಹಬ್ಬ ನಡೆದಾಗ ಹೇಳ್ತೀವಿ, ಬಂದು ವಿಸಿಟ್ ಮಾಡಿ. ನೀವು ಒಂದು 4-5 ದಿನ ಉಳ್ಕೊಂಡು ಹೋಗಿ ಫ್ರೆಂಡ್. ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಈರ್ಗಲ್ಲು ಅನ್ನೋದು. ಇಲ್ಲೇ ಫ್ರೆಂಡ್ ದೇವ್ರಿಗೆ ಎಡೆ ಇಕ್ಕೋದು. ಇದು ನೈಟ್ ಹೊತ್ತು ಫ್ರೆಂಡ್. ಈ ಥರ ಎಲ್ಲ ಅಲಂಕಾರ ಮಾಡಿರ್ತಾರೆ. ಲೈಟಿಂಗ್ಸ್ ಅಲಂಕಾರಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ. ನೆಕ್ಸ್ಟ್ ಬಂದರೆ ಫ್ರೆಂಡ್ ಇದು ಗಣಪತಿ ಹಬ್ಬದ ದಿನ ನೋಡಿ ಫ್ರೆಂಡ್. ನಾನೇ ಚಿತ್ರ ಬಿಡಿಸಿದ್ದು. ಚೆನ್ನಾಗಿದೆಯಾ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನನ್ನ ಮಗಳು ದೇವ್ರಿಗೆ ಕೈ ಮುಗಿತಾ ಇರೋದು, ಅದ್ರ ಪಿಕ್ಚರ್ಸ್ ತೆಗೆಸ್ಕೊಂಡಿದ್ದು, ಅದಕ್ಕೆ ಹಾಕಿದ್ದೀನಿ. ಇನ್ನು ಇಲ್ಲಿಗೆ ಬಂದರೆ ಫ್ರೆಂಡ್ ನಂಜನಗೂಡಿಗೆ ಹೋಗಿದ್ದು. ನಂಜನಗೂಡಿಂದ ಒಳಕ್ಕೆ ಹೋಗ್ಬೇಕಾದ್ರೆ ಹೀಗಿರುತ್ತೆ ನೋಡಿ ಫ್ರೆಂಡ್. ನನ್ನ ಮೆಮೊರೀಸ್ ಫ್ರೆಂಡ್ ಇದು. 2024ರಲ್ಲಿ ಇಲ್ಲಿಗೆಲ್ಲ ಹೋಗಿ ತಿರ್ಗಾಡ್ಕೊಂಡು ಬಂದು. ತುಂಬ ಚೆನ್ನಾಗಿದೆ. ನಂಜನಗೂಡಲ್ಲಿ ಊಟ ಕೂಡ ಕೊಡ್ತಾರೆ ಫ್ರೀಯಾಗಿ ಭಕ್ತಾದಿಗಳಿಗೆ. ಚೆನ್ನಾಗಿರುತ್ತೆ ಫ್ರೆಂಡ್ ಊಟ. ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಆದ್ರೂ ರುಚಿಯಾಗಿರುತ್ತೆ ಫ್ರೆಂಡ್. ಒಂದು ಸ್ವಲ್ಪನ ತಿಂದ್ರೂ ಹೊಟ್ಟೆ ತುಂಬಿಡುತ್ತೆ. ನೆಕ್ಸ್ಟ್ ಈ ಮೆಮೊರಿ ಫ್ರೆಂಡ್. ಇದು ನನಗೆ ಮರೆಯಲಾಗದ ಮೆಮೊರಿ. ಇದು ನಮ್ಮ ಪುಟ್ಟ ಅರಮನೆ ಫ್ರೆಂಡ್ ನೋಡಿ. ಇನ್ನೂ ಮನೆ ಫುಲ್ ಫಿನಿಶಿಂಗ್ ಆಗಿಲ್ಲ.
ಫಿನಿಶಿಂಗ್ ಆದ ತಕ್ಷಣವೇ ಹೋಮ್ ಟೂರ್ ಮಾಡಿ ಹಾಕ್ತೀನಿ ಫ್ರೆಂಡ್. ಯಾರನ್ನ ನಮ್ಮ ಮನೆ ವೀಡಿಯೋಗಾಗಿ ಕಾಯ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಫಸ್ಟು ಮನೆ ರೆಡಿ ಆದ ತಕ್ಷಣವೇ ಹೋಮ್ ಟೂರ್ನ ಮಾಡಿ ಹಾಕ್ತೀನಿ. ನೋಡಿ ಇದು ಮೇಲ್ಗಡೆ ಫ್ರೆಂಡ್, ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಮೇಲೆ 2 ರೂಮ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್, ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ. ಚಿಕ್ಕ ಜಾಗದಲ್ಲೇ ಈ ಥರ ನಾವು ಮೇಲೆ ಕೆಳಗಡೆ 2 ಅಪ್ಟಿಯರು ಸಿಂಪಲ್ಲಾಗಿ ಕಟ್ಕೊಂಡಿದ್ದೀವಿ ಫ್ರೆಂಡ್. ಇನ್ನೂ ಮಾಡಿಲ್ಲ. ಫುಲ್ ಎಲ್ಲ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಹೋಮ್ ಟೂರ್ನಲ್ಲಿ ಚೆನ್ನಾಗಿರುತ್ತೆ. ಇವಾಗೆಲ್ಲ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್, ಇನ್ನೂ ರೆಡಿಯೇ ಮಾಡಿಲ್ವಲ್ಲ. ಅದಕ್ಕೆ ನನ್ನ ಕನಸು ಫ್ರೆಂಡ್, ಮನೇನ ಫುಲ್ ಫಿನಿಶಿಂಗ್ ಮಾಡಿ ನಾವು ಈ ಮನೆಗೆ ಹೋಗಿರಬೇಕು ಅಂತ. ತುಂಬ ವರ್ಷ ಆಯಿತು ಫ್ರೆಂಡ್, ಈ ಮನೆ ಇನ್ನೂ ರೆಡಿ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ದಿನ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವರ ಆಶೀರ್ವಾದ ಇದ್ದರೆ ಮಾಡ್ತೀವಿ ಫ್ರೆಂಡ್. ನನ್ನ 2024ರ ಜರ್ನಿ ಫ್ರೆಂಡ್ ಇದು. ನೋಡಿ ಇದು ಮೇಲ್ಗಡೆ ಟೆರೇಸ್ ಥರ, ಇನ್ನೂ ಏನು ಕಂಪ್ಲೀಟ್ ಮಾಡಿಲ್ಲ. ಇದು ಹೊಸ ವರ್ಷದಲ್ಲಿ ಬಿಟ್ಟಂತಹ ಮೊದಲ ಚಿತ್ರ ಫ್ರೆಂಡ್. ಹೊಸ ವರ್ಷ ಬರ್ತಾ ಇದೆ, ಬಂದೇ ಬಿಡ್ತು ಇವತ್ತೇ. ನಾನು ನಿಮಗೆಲ್ಲ ಒಂದು ಸಂದೇಶನ ತಿಳಿಸ್ತೀನಿ. ಕಹಿ ನೆನಪುಗಳನ್ನೆಲ್ಲ ಮರೆತುಬಿಡಿ ಫ್ರೆಂಡ್. ಇನ್ಮೇಲಾದರೂ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ, ದೇವರು ನೆಮ್ಮದಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್. ಎಲ್ಲ ಖುಷಿಯಾಗಿರಿ, ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಿಂದ ಲೈಫ್ನ ಲೀಡ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು, ನಿಮ್ಮ ಲೈಕ್ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಪಿಕ್ಚರ್ಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ. ಹೀಗೆ ನನ್ನ ನೀವು ಮೋಟಿವೇಟ್ ಮಾಡ್ತಾ ಇರಿ ಫ್ರೆಂಡ್. ನಾನು ಮುಂದೆ ಬೆಳೆಯೋಕ್ಕೆ ಸಹಕರಿಸಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳು. ನೋಡಿ ನೆಕ್ಸ್ಟು ಬಣ್ಣ ತುಂಬಿದ ಮೇಲೆ ಈ ಥರ ಕಾಣಿಸ್ತಿತ್ತು ಫ್ರೆಂಡ್. ನೋಡಿ ನಿಮಗೆ ಚಿತ್ರ ಇಷ್ಟ ಆದರೆ ತಿಳಿಸಿ ಫ್ರೆಂಡ್. ನಿಮ್ಗೆ ಯಾವುದು ಪಿಕ್ಚರ್ಸ್ ಇಷ್ಟ ಆಯಿತು, ಯಾವ ದೇವಸ್ಥಾನ ನಿಮ್ಗೆ ಇಷ್ಟ ಆಯಿತು, ನೀವೇನಾದರೂ ಆರತಿ ಉಕ್ಕಡಕ್ಕೆ ಬಂದಿದ್ದೀರಾ, ನಂಜನಗೂಡು ನೋಡಿದ್ದೀರಾ, ಎಲ್ಲನೂ ಕಮೆಂಟ್ ಮೂಲಕ ತಿಳಿಸಿ. ನಮ್ಮನ್ನು ಸಹಕರಿಸಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.